ತಿರುಪತಿ ದರ್ಶನದ ಹೆಸರಲ್ಲಿ ಕೂಲ್ ಕ್ಯಾಪ್ಟನ್ MS ಧೋನಿ ಅವರ ಮ್ಯಾನೇಜರ್ಗೆ ಟೋಪಿ ಹಾಕಲಾಗಿದೆಯಾ ಇಲ್ಲಿ ಅಂತ. ಸ್ಪೆಷಲ್ ದರ್ಶನ ಮಾಡಿಸ್ತೀವಿ ಅಂತ ಹೇಳಿ ತುಂಬ ದುಡ್ಡನ್ನು ವಸೂಲಿ ಮಾಡಿಕೊಂಡಿರೋ ಘಟನೆ ಇದು. ಹತ್ತಿರದಿಂದ ದೇವರು ತೋರಿಸ್ತೀವಿ ಅಂತ ಹೇಳಿಬಿಟ್ಟು ದೂರದಿಂದಾನೇ ಮೋಸ ಮಾಡಲಾಗಿದೆಯಾ, ತುಂಬ ಹತ್ತಿರದಿಂದ ದೇವರು ತೋರಿಸ್ತೀವಿ ನಾನು ನಿಮಗೆ ಅಂತ ಹೇಳಿರೋದು, ಆದರೆ ಅವರಿಗೆ ಮೋಸ ಮಾಡಿರುವಂಥ ಒಂದು ಘಟನೆ ಇದು. ತಿರುಪತಿಯಲ್ಲಿ ಸ್ಪೆಷಲ್ ದರ್ಶನ ಮಾಡಿಸ್ತೀವಿ ಅಂತ ಹೇಳಿ ಲಕ್ಷ ರೂಪಾಯಿಗಳನ್ನು ವಸೂಲಿ ಮಾಡಿಕೊಂಡಿದ್ದಾರೆ. ಯಾವಾಗಾಗಿರೋದು ಈ ಘಟನೆ ಅಂದರೆ 2023 ಅಕ್ಟೋಬರಲ್ಲಿ ಆಗಿರುವಂಥ ಘಟನೆ. ತಡವಾಗಿ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಬಂದಿದೆ. ಧೋನಿ ಅವರ ಮ್ಯಾನೇಜರ್ ಸ್ವಾಮಿನಾಥನ್ ಎನ್ನುವರಿಗೆ ಎಷ್ಟು ವಂಚನೆ ಮಾಡಿದ್ದಾರಪ್ಪ ಅಂತ ಹೇಳಿದ್ರೆ 6.5 ಲಕ್ಷ ರೂಪಾಯಿ. ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ PA ಅಂತ ಹೇಳ್ಕೊಂಡು ವಂಚನೆ ಮಾಡಿರೋದು. IAS ಅಧಿಕಾರಿ ಅಂತ ಕತೆ ಬೇರೆ ಕಟ್ಟಿದ್ದಾರೆ ಖದೀಮರಲ್ಲಿ. 12 ಮಂದಿಗೆ, ಒಬ್ಬರಿಗಲ್ಲ 12 ಜನಕ್ಕೆ ನಾವು ಸ್ಪೆಷಲ್ ದರ್ಶನ ಮಾಡಿಸ್ತೀವಿ, ರೂಮ್ ವ್ಯವಸ್ಥೆನೂ ಮಾಡಿಸ್ತೀವಿ ಅಂತ ಹೇಳಿರೋದು. ಭೇಟಿಯಾದ ಮೇಲೆ ಪ್ರೋಟೋಕಾಲ್ ಮೂಲಕ ಯಾರನ್ನಾದರೂ ಕಳಿಸಬಹುದು ಅಂತ ಮಾತು. ಬಳಿಕ ಸ್ನೇಹಿತನನ್ನು ಕಳಿಸೋ ನಿಟ್ಟಿನಲ್ಲಿ 3 ಲಕ್ಷ ಹಣ ಫೋನ್ಪೇ ಮಾಡಿದ್ರಂತೆ ಸ್ವಾಮಿನಾಥನ್. ಹಣ ಪಡ್ಕೊಂಡು ವಾಪಸ್ಸೇ ಕೊಟ್ಟಿಲ್ಲ. ಹಾಗಾಗಿ HSR ಲೇಔಟ್ ಠಾಣೆಗೆ ಅವರು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಡೀಟೇಲ್ಸ್ ಕೊಡಕ್ಕೆ ಇದೀಗ ಸಂತೋಷ್ ಇದ್ದಾರೆ. ಸಂತೋಷ್, ಯಾವ ಥರ ವಂಚನೆ ಆಗಿರೋದು ಇದು? ರಮಕಾಂತ್, ಏನಂತ ಹೇಳಿದ್ರೆ HSR ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಏನಂತ ಹೇಳಿದ್ರೆ ತಿರುಪತಿಯಲ್ಲಿ ದೇವಸ್ಥಾನ ಸ್ಪೆಷಲ್ ದರ್ಶನವನ್ನ ಮಾಡಿಸ್ತೀನಿ ಅಂತ ಹೇಳಿ MS ಧೋನಿ ಅವರ ಒಂದು ಮ್ಯಾನೇಜರ್ ಆಗಿರುವಂತ ಸ್ವಾಮಿನಾಥನ್ ಅವರಿಗೆ ವಂಚನೆಯನ್ನ ಮಾಡಿರುವಂತದ್ದು. ಸಾಮಾನ್ಯವಾಗಿ ಏನಂತಾರೆ, ತಿರುಪತಿ ದೊಡ್ಡ ದೇವಸ್ಥಾನಗಳಲ್ಲಿ ಯಾವುದೇ ದರ್ಶನಕ್ಕೆ ಹೋಗ್ಬೇಕಾದ್ರೆ ಸಾಕಷ್ಟು ಸಿಗುತ್ತೆ. 1 ದಿನ 2 ದಿನ 3 ದಿನ ಹೀಗಾಗುತ್ತೆ. ಅದ್ರ ಜೊತೆಗೆ ಅವರು ಮುಂಗಡವಾಗಿ ಟಿಕೆಟ್ ಅನ್ನ ಕಾಯ್ದಿರಿಸಿಕೊಂಡು ಹೋಗಿ ದರ್ಶನವನ್ನು ಮಾಡ್ಬೇಕಾಗುತ್ತೆ. ಸೊ ಯಾರಾದ್ರೂ ಶೀಘ್ರವಾಗಿ ಅಂದ್ರೆ ತಕ್ಷಣಕ್ಕೆ ಹೋಗಿ ನಾವು ದೇವರ ದರ್ಶನವನ್ನು ಹೋಗ್ಬೇಕು ಅನ್ಕೊಂಡವ್ರು ಈ ರೀತಿಯಾಗಿ ಯಾರಾದ್ರೂ ಮಧ್ಯವರ್ತಿಗಳನ್ನ ಹುಡುಕ್ತಾ ಇರ್ತಾರೆ. ಈ ರೀತಿಯಾಗಿ ಈತನು ಕೂಡ MS ಧೋನಿ ಅವರ ಟೀಮ್ ಮ್ಯಾನೇಜರ್ ಅನ್ನ ಏನು ಸಂಪರ್ಕವನ್ನು ಮಾಡಿರುವಂತದ್ದು. ಆ ಸಂದರ್ಭದಲ್ಲಿ ಅವರಿಗೆ ಸ್ಪೆಷಲ್ ದರ್ಶನವನ್ನು ಮಾಡಿಸಿದ್ದು ಸುಮಾರು 6.5 ಲಕ್ಷದಷ್ಟು ಹಣವನ್ನ ದೋಚಿರುವಂತದ್ದು. ಅಂದ್ರೆ ಸುಮಾರು 12 ಜನಕ್ಕೆ ನಿಮ್ಗೆ ತಿರುಪತಿಯಲ್ಲಿ ದರ್ಶನವನ್ನ ಮಾಡಿಸ್ಕೊಡ್ತೀನಿ, ರೂಮಿನ ವ್ಯವಸ್ಥೆಯನ್ನ ಮಾಡಿಸ್ಕೊಡ್ತೀನಿ. ಇದಾದ ನಂತರ ಅಂದ್ರೆ ನೀವು 12 ಜನ ಆದ್ರೆ ಪ್ರೋಟೋಕಾಲ್ ಮೂಲಕ ಮತ್ತೆ ಯಾವಾಗ ಇದ್ರೆ ಅವ್ರಿಗೂ ಕೂಡ ನಾನು ದರ್ಶನವನ್ನು ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಇದನ್ನು ನಂಬಿದಂತ ಸ್ವಾಮಿನಾಥ್ ಅವರು ಆಯ್ತು ಅಂತ ಹೇಳಿರ್ತಾರೆ. ಇದಾದ ಬಳಿಕ ಆತ ಆರಂಭದಲ್ಲಿ ಫಸ್ಟ್ 3 ಲಕ್ಷ ಹಣವನ್ನು ಹಾಕಿಸ್ಕೊಳ್ತಾನೆ. 3 ಲಕ್ಷ ಹಣವನ್ನು ಹಾಕಿಕೊಂಡ ನಂತರ ಅವ್ರು ಅದನ್ನು ಮತ್ತೆ ಸಂಪರ್ಕವನ್ನು ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಆತನ ದೂರವಾಣಿ ಸಂಖ್ಯೆಯಲ್ಲಿರುತ್ತೆ, ಅದು ಸ್ವಿಚ್ ಆಫ್ ಆಗಿರುತ್ತೆ. ಸೊ ಆತ ಎಲ್ಲೂ ಕೂಡ ಸಂಪರ್ಕಕ್ಕೆ ಬರೋದಿಲ್ಲ. ಅದರ ಜೊತೆಗೆ ಇದನ್ನ ನಂಬುವ ಬದಲು ಈತನ ಹಿನ್ನೆಲೆಯನ್ನು ಕೂಡ ಅವ್ರು ಕೇಳ್ಕೊಂಡಿರ್ತಾರೆ. ಅವರು ವಿತ್ತ ಸಚಿವರಾಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರ PA ಆಗಿದ್ದೀವಿ ನಾವು, IAS ಅಧಿಕಾರಿ ಅಂತ ಕೂಡ ಇವ್ರನ್ನ ನಂಬಿಸಿರ್ತಾನೆ. ಇವೆಲ್ಲವನ್ನು ನಂಬಿ ಸುಮಾರು 6.5 ಲಕ್ಷ ಹಣವನ್ನು ಕಳೆದುಕೊಂಡಿರುವಂತ ಸ್ವಾಮಿನಾಥ್ ಅವರು ಈಗ HSR ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ಸದ್ಯ ಪ್ರಕರಣವನ್ನು ದಾಖಲು ಮಾಡಿಕೊಂಡಂತ ಪೊಲೀಸರು ಆರೋಪಿಗಾಗಿ ಶೋಧವನ್ನು ನಡೆಸ್ತಾ ಇರುವಂತದ್ದು. ನಮ್ಮ ಕಾರಣ. ಓಕೆ, ಥ್ಯಾಂಕ್ ಯು ಸಂತೋಷ್.